ರಾಜ್ಯದ ಶಿಕ್ಷಣ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಯಾಕಂದ್ರೆ ಈ ಸುದ್ದಿಯನ್ನ ಗಮನಿಸಿದ್ರೆ ನಮಗೇನೆ ಎದೆ ನಡುತ್ತಾ ಇದೆ. ಇನ್ನು ಶಿಕ್ಷಣ ಸಚಿವರು ಕೂಡ ಇದನ್ನ ಗಮನಿಸಿ ಸರಿಯಾದಂತ ರೀತಿಯ ಕ್ರಮಕ್ಕೆ ಮುಂದಾಗಲೇಬೇಕಾದಂತ ಅನಿವಾರ್ಯತೆ. ಯಾಕೆ ಅಂತ ಹೇಳಿದ್ರೆ ಕಿತ್ತೋಗಿರುವಂತಹ ಮೇಲ್ಚಾವಣಿ ಗೋಡೆಗಳು ಬಿರುಕು ಬಿಟ್ಟಿದ್ದು ಆ ನಡುವೆಯೇ ಜನ ಬದುಕಬೇಕಾಗಿದೆ, ಮಕ್ಕಳು ಉಸಿರಾಡಬೇಕಾದ ಪರಿಸ್ಥಿತಿ ಇದೆ. ಅಬ್ಬಬ್ಬಾ, ಮಾಳಿಗೆ ಸಂಪೂರ್ಣವಾಗಿ ಸೋರ್ತಾ ಇದೆ. ಯಾವಾಗ ಏನಾಗುತ್ತೋ ಅನ್ನುವಂತ ಭಯದಲ್ಲೇ ಅಲ್ಲಿ ಜೀವ ಹಿಡ್ಕೊಂಡು ಕೂತ್ಕೊಳ್ಬೇಕಾಗಿರುವಂತ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ದುಸ್ಥಿತಿ ಇದಾಗಿದ್ದು ಆ ಸಂಪೂರ್ಣ ಕಚೇರಿ ಗಡಗಡ ನಡುಗ್ತಾ ಇದ್ರೆ ಸಿಬ್ಬಂದಿ ನಡುಕದಲ್ಲೇ ಉಸಿರಾಡಬೇಕಾಗಿದೆ. ಡೇಂಜರ್ ಡೇಂಜರ್, ಯಾಕಂದ್ರೆ ಯಾಮಾರ್ಬಿಟ್ರೆ ಜೀವಕ್ಕೇನೆ ಕುತ್ತು ಬರೋದು ಗ್ಯಾರಂಟಿ ಆಗಿದೆ. ಭಯದಲ್ಲೇ ಬಿಇಒ ಕಚೇರಿಯಲ್ಲಿನ ಸಿಬ್ಬಂದಿ ಕೆಲಸ ಮಾಡಬೇಕಾಗಿರುವಂತಹ ದುಸ್ಥಿತಿ ಇದ್ದು ಸಿಮೆಂಟ್ ಸೀಲಿಂಗ್ ಹೆಂಗ್ ಕಿತ್ತು ಬಂದಿದೆ, ಮಾಳಿಗೆ ಎಷ್ಟರ ಮಟ್ಟಿಗೆ ಸೋರ್ತಾ ಇದೆ, ಗೋಡೆಗಳು ಯಾವ ರೀತಿ ಬಿರುಕು ಬಿಟ್ಟಿದೆ, ಮೇಲ್ಚಾವಣಿ ಅನ್ನೋದು ಕುರುಹೇ ಸಿಗದಂತೆ ಎಷ್ಟರ ಮಟ್ಟಿಗೆ ಕಿತ್ತು ಹೋಗಿದೆ ಅನ್ನುವಂಥದ್ದನ್ನ ಗಮನಿಸಬೇಕಾಗಿದೆ. ಈ ಸುದ್ದಿ ನೋಡಿದ್ರೆ ಖಂಡಿತವಾಗ್ಲೂ ಎದೆ ನಡುಗುತ್ತೆ. ಇಷ್ಟು ದಯನೀಯ ಸ್ಥಿತಿಯಲ್ಲಿ ಅಲ್ಲಿ ಕೆಲಸ ಮಾಡಬೇಕಾಗಿದೆಯಾ ಅಧಿಕಾರಿಗಳು ಅನ್ನುವ ಪ್ರಶ್ನೆ ಮೂಡುತ್ತೆ. ರಾಯಚೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಅವ್ಯವಸ್ಥೆಯನ್ನ ಪವರ್ ಟಿವಿ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಈಗಲೋ ಆಗ್ಲೋ ಬಿದ್ದು ಹೋಗುವಂತ ಕಟ್ಟಡದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿ. ನಗರ ಮತ್ತು ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳ ಸುಧಾರಣೆ ಹೆಂಗೆ ಯಾವಾಗ ಮಾಡ್ತಾರೆ ಅನ್ನುವಂಥದ್ದೇ ಪ್ರಶ್ನೆ ಆಗ್ತಾ ಇದೆ. ಸ್ವತಃ ಬಿಇಒ ಕಚೇರಿನೇ ಮಳೆಗೆ ಈ ರೀತಿ ಸೋರ್ತಾ ಇದ್ರೆ ಅಲ್ಲಿನ ಇಡೀ ಜಿಲ್ಲೆಯ ಶಾಲೆಯ ಪರಿಸ್ಥಿತಿ ಏನು ಹೇಗೆ ಅನ್ನುವ ಆತಂಕ ಎಲ್ಲರನ್ನೂ ಮನೆ ಮಾಡ್ತಾ ಇದೆ. ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಯಾರ ಬಳಿ ಕಷ್ಟ ಹೇಳೋದು ಅನ್ನುವ ದುಸ್ಥಿತಿಯನ್ನು ಎದುರಿಸ್ತಾ ಇದ್ದು 30 ವರ್ಷದ ಹಳೆಯ ಕಟ್ಟಡ ಈಗ ಸಂಪೂರ್ಣವಾಗಿ ಹಾಳಾಗಿದ್ರು ಅದನ್ನು ಕೇಳೋದಕ್ಕೆ ಯಾರೂ ಇಲ್ಲದಂತಾಗಿದೆ. ಈ ಬಗ್ಗೆ ನಮ್ಮ ರಾಯಚೂರು ಪ್ರತಿನಿಧಿ ನೀಲಕಂಠ ಸ್ವಾಮಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಒಂದು ಜಿಲ್ಲೆಯಲ್ಲಿ ಆಗ್ಲಿ ತಾಲೂಕಿನಲ್ಲಿ ಆಗ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ನಿಟ್ಟಿನಲ್ಲಿ ಮುಖ್ಯವಾಗಿ ಕೆಲಸ ಮಾಡತಕ್ಕಂತ ಒಂದು ಕಚೇರಿ ಅಂತಂದ್ರೆ ತಾಲೂಕು ಶಿಕ್ಷಣಾಧಿಕಾರಿಗಳ ಕಚೇರಿ. ಅಂತರಲ್ಲೂ ಕೂಡ ರಾಯಚೂರು ತಾಲೂಕು ಶಿಕ್ಷಣಾಧಿಕಾರಿಗಳ ಕಚೇರಿ ಎಷ್ಟರ ಮಟ್ಟಿಗೆ ಹಾಳಾಗದ ಅಂದ್ರೆ ಒಂದು ಭೂತ ಬಂಗಲಿ ಅಂತಾದ್ರೂ ಕೂಡ ಅದೇ ಒಂದು ಸ್ಥಳದಲ್ಲಿ ಕುಳಿತುಕೊಂಡು ಕೆಲಸ ಮಾಡತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿರುವಂತಹ ಈ ಒಂದು ಕಟ್ಟಡದಲ್ಲಿ ಇಲ್ಲಿನ ಸಿಬ್ಬಂದಿಗಳು ಜೀವವನ್ನ ಕೈಯಲ್ಲಿ ಹಿಡಿದು ಕೆಲಸ ಮಾಡತಕ್ಕಂತ ಪರಿಸ್ಥಿತಿ ಇರ್ತಕ್ಕಂಥದ್ದು. ಅದನ್ನ ನಾನೀಗ ನಿಮಗೆ ತೋರಿಸ್ತಾ ಹೋಗ್ತೀನಿ ಪವರ್ ಟಿವಿಯಲ್ಲಿ. ನೀವು ನೋಡ್ಬೋದು, ನಾವು ನಿಂತಿರ್ತಕ್ಕಂಥದ್ದು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ರಾಯಚೂರು. ಈ ಒಂದು ಕಟ್ಟಡ ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅಂತಂದ್ರೆ ಇಲ್ಲಿ ನೀವು ನೋಡಬಹುದು, ಇಲ್ಲಿ ಏನು ಚೆತ್ ಅಂತ ಕರಿತೀವಿ, ಈ ಒಂದು ಚೆತ್ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ರಾಡ್ಗಳು ಕೂಡ ಏನು ಹಾಳಾಗಿರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಸಿಬ್ಬಂದಿಗಳು ಜೀವ ಭಯದಲ್ಲಿ ಕೆಲಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಳಗಡೆ ನಾನು ಹೋಗ್ತಾ ಇದ್ದೀನಿ, ಇಲ್ಲಿ ಮ್ಯಾನೇಜರ್ ರೂಮ್ ಅಂತ ಏನಿರುತ್ತೆ ಆ ಒಂದು ಮ್ಯಾನೇಜರ್ ರೂಮ್ ಮೇಲೆ ಕೂಡ ನೀವು ನೋಡಬಹುದು, ಅವರು ಕುಳಿತುಕೊಳ್ಳುವಂತಹ ಸ್ಥಳದಲ್ಲಿಯೇ ಈಗಾಗಲೇ ಸಂಪೂರ್ಣ ಛತ್ ಏನೋ ಚಾವಣಿ ಅಂತ ಕರಿತೀವಿ ಅದು ಸಂಪೂರ್ಣ ಕುಸಿದು ಬಿದ್ದಿರ್ತಕ್ಕಂಥದ್ದು. ಯಾವಾಗ ಏನಾಗುತ್ತೆ, ಯಾವಾಗ ಕುಸಿದು ಬೀಳುತ್ತೋ ಅನ್ನೋ ಒಂದು ಜೀವ ಭಯದಲ್ಲಿ ಇಲ್ಲಿನ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇದೇನು ಮೊದಲಲ್ಲ, ಸುಮಾರು ವರ್ಷಗಳಿಂದ, ಅಂದ್ರೆ ಈ ಒಂದು ಕಟ್ಟಡ ಸುಮಾರು 30 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರುವಂತಹ ಒಂದು ಕಟ್ಟಡ ಆಗಿರೋದ್ರಿಂದ ಈ ಒಂದು ಪರಿಸ್ಥಿತಿಗೆ ತಲುಪಿರ್ತಕ್ಕಂಥದ್ದು. ಇಲ್ಲಿ ಕೂಡ ನೋಡಬಹುದು, ಇಲ್ಲಿ ಬೇರೆ ಬೇರೆ ಸಿಬ್ಬಂದಿಗಳು ಅಂದ್ರೆ ರಾಯಚೂರು ಗ್ರಾಮೀಣ ತಾಲೂಕು ಕ್ಷೇತ್ರ ಮತ್ತು ನಗರ ಏನು 2 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಒಂದೇ ಕಚೇರಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಸರ್, ಇದು ಈ ಕಟ್ಟಡ ಬಂದು ಹಳೆ ಕಟ್ಟಡ ಆಗಿದೆ. ಸುಮಾರು 50 ವರ್ಷಗಳದು, 35-40 ವರ್ಷಗಳಿಂದ ಈ ಕಟ್ಟಡದಲ್ಲಿ ಇದೆ. ಸುಮಾರು ಬಿಒಗಳು ನನ್ಗಿಂತ ಹಿಂದೆನೂ ಅದನ್ನ ಕರೆಸ್ಪಾಂಡೆನ್ಸ್ ಮಾಡಿದ್ದಾರೆ ಮಾನ್ಯ ಉಪನಿರ್ದೇಶಕರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ. ಇವ್ರಿಗೂ ವ್ಯವಸ್ಥೆ ಮಾಡಿದೀವಿ, ಬದಲಾವಣೆಗಾಗಿ ಕೇಳಿದೀವಿ. ಬೇರೆ ನಗರಸಭೆಯ ಹಳೆ ಕಟ್ಟಡದಲ್ಲಿ ನಿಮ್ಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಮೊನ್ನೆ ಆಶಾದಾಯಕವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದು ಮಾಡಿದ್ದಾರೆ. ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಕೂಡ ನಮ್ಗೆ ಭರವಸೆನ ನೀಡಿದ್ದಾರೆ. ಒಂದು ವಾರದ ಒಳಗಡೆ ನಾವು ಹೊಸ ಇದಕ್ಕೆ ಹೋಗ್ತೀವಿ. ಇಲ್ಲಾಂದ್ರೆ ಅನಿವಾರ್ಯವಾಗಿ ನಾವು ಮತ್ತೆ ಇನ್ನೊಮ್ಮೆ ಪತ್ರ ಬರೆದು ಮಾನ್ಯ ಆಯುಕ್ತರ ಗಮನಕ್ಕೆ, ಅಪರಾಯುಕ್ತರ ಗಮನಕ್ಕೆ ತಂದು ಬದಲಿ ವ್ಯವಸ್ಥೆ ಮಾಡ್ಲಿಕ್ಕೆ ಕೇಳ್ಕೊಳ್ತೀವಿ ಸರ್. ಇದು ಏನು ಬಿಯು ಅವರ ಮಾತಾಗಿರ್ತಕ್ಕಂಥದ್ದು. ನಮ್ಮ ಕೈಲಿ ಏನಿದೆ, ನಾವು ಪತ್ರ ಬರೀತಕ್ಕಂಥ ಕೆಲಸ ಮಾತ್ರ ಮಾಡೋಕೆ ಸಾಧ್ಯ. ಜಿಲ್ಲಾಧಿಕಾರಿಗಳು ಇಲ್ಲಿ ಕೆಲಸ ಮಾಡ್ಕೊಡ್ತೀವಿ, ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಈ ರೀತಿಯ ಪತ್ರಗಳು ಕೂಡ ಸಾಕಷ್ಟು ರೀತಿಯಲ್ಲಿ ಬರೆದಿದ್ದೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಅಬ್ದುಲ್ ಖಾದರ್ ಜೊತೆ ನೀಲಕಂಠ ಸ್ವಾಮಿ, ದಿನ್ನಿ, ಪವರ್ ಟಿವಿ, ರಾಯಚೂರು.